ನಮಸ್ಕಾರ ಎಲ್ರಿಗೂನು. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವ್ಲಾಗಲ್ಲಿ ನಾನು ಇಂಟ್ರೊಡಕ್ಷನ್ ವ್ಲಾಗ್ ಬಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಕಮೆಂಟ್ಸ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾನು ಏನೋ ಒಂದು ನಾಲೆಜನ್ನು ಶೇರ್ ಮಾಡಬೇಕು ಅಂತೀನಿ, ಅದು ತುಂಬ ಕಾನ್ಫಿಡೆನ್ಸ್ ಬರ್ತಿದೆ. ಮತ್ತು ನಿಮ್ಗೆ ಇನ್ನೂ ಚೆನ್ನಾಗಿ ನಾಲೆಜನ್ನ ಶೇರ್ ಮಾಡಬೇಕು ಅಂತ ತುಂಬ ಥ್ಯಾಂಕ್ಸ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ತುಂಬ ಆರ್ಟ್ಸ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ಮಂಡಲ್ ಆರ್ಟ್ ಬಗ್ಗೆ ತಿಳಿಸ್ಕೊಡೋಣ. ಏನದು, ವಾಟ್ ಇಸ್ ದ್ಯಾಟ್, ಅದ್ರ ಮೀನಿಂಗ್ ಏನು, ಅದನ್ನು ಪ್ಯಾಟರ್ನ್ಸ್ ಹೇಗಿರುತ್ತೆ, ಅದು ಹೇಗೆ ಒರಿಜಿನ್ ಆಯಿತು, ಆ್ಯಂಡ್ ಹೇಗೆ ನಾನು ಬಾಟಲ್ಸ್ಗಳನ್ನ ಅಥವಾ ವೇಸ್ಟ್ ಪ್ರಾಡಕ್ಟ್ಸನ್ನ ಹೇಗೆ ನಾನು ಕಂಬೈನ್ ಮಾಡಿಕೊಂಡು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಹೇಗೆ ಪಿಕ್ಚರೈಸ್ ಮಾಡಿದ್ದೀನಿ, ರಿಸೆಂಬಲ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ಕೊಡೋಣ ಅಂತ. ಸೊ ಬೇಸಿಕಲಿ ಮಂಡಲ್ ಆರ್ಟ್ ಅಂತ ಅಂದರೆ ರೆಪ್ರೆಸೆಂಟ್ ಮಂಡಲ ಅಂತ ಅಂದ್ರೇನೆ ಸರ್ಕ್ಯುಲರ್ ಶೇಪ್ ಆರ್ ಜಿಯೋಮೆಟ್ರಿಕ್ ಶೇಪ್, ವೃತ್ತಾಕಾರದಲ್ಲಿ ಮಾಡುವಂಥ ಒಂದು ಡಿಸೈನನ್ನು ನಾವು ಮಂಡಲ ಆರ್ಟ್ ಅಂತ ಕರಿತೀವಿ. ಮಂಡಲ ಅಂತಂದರೆ ಈಗ ಈ ಒಂದು ಮಂಡಲ ಆರ್ಟ್ ಒರಿಜಿನ್ ಆಗಿರೋದು ಋಗ್ವೇದ ಅಥವಾ ಏನ್ಷಂಟ್ ಇಂಡಿಯಾಸಿಂದ ಅಂತ ಹೇಳ್ತೀವಿ. ಲೈಕ್ ಇವಾಗ ಮಂಡಲ ಅಂತಂದರೆ ಒಂದು ಹೋಲ್ ಯೂನಿವರ್ಸನ್ನು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅದರಲ್ಲಾಗುವಂಥ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ಋಗ್ವೇದ ಆಗಿರ್ಬೋದು ಅಥವಾ ಸ್ಪೆಷಲಿ ಬುದ್ಧಿಸ್ಟ್ ಟೆರಿಸಮ್ಸಲ್ಲಿ ಏನೇ ಒಂದು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಆ ವೃತ್ತಾಕಾರದಲ್ಲಿ ಬರೆದು ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ಅದು ಹಾಗೆ ಅಪ್ಡೇಟ್ ಆಗಿ ರೆವಲ್ಯೂಷನ್ ಆಗಿ ಇವಾಗ ಅದೊಂದು ಕಂಪ್ಲೀಟ್ ಸರ್ಕ್ಯುಲರ್ ಡಿಸೈನ್ ಶೇಪ್ಸ್ ಆಗಿ ಎವಲ್ಯೂಷನ್ ಆಗಿದೆ. ಸೊ ಅದನ್ನು ನಾವು ಮಂಡಲ್ ಆರ್ಟ್ ಡಿಸೈನ್ಸ್ ಅಂತ ನಾವು ಕರಿತೀವಿ. ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಮನೆಗಳಲ್ಲಿ ಕ್ಯಾನ್ವಸ್ ಮೇಲೆ ಡ್ರಾ ಮಾಡ್ಬೋದು, ಪಿಕ್ಚರೈಸ್ ಮಾಡ್ಬೋದು, ಅಥವಾ ತುಂಬಾ ದೊಡ್ಡ ದೊಡ್ಡ ಶೀಟ್ಸ್ ಮೇಲೆ ನಾವು ಸ್ಕೆಚಿಂಗ್ ಮಾಡ್ಬೋದು, ಡಾಟ್ ಮಂಡಲ್ ಆರ್ಟ್ ಮಾಡ್ಬೋದು. ನಮ್ಗೆ ಏನೇ ಒಂದು ಪ್ರಾಡಕ್ಟ್ಸ್ ಇದ್ರೂ ಕೂಡ ಅದ್ರ ಮೇಲೆ ನಾವು ಹೇಗೆ ಪಿಕ್ಚರೈಸ್ ಮಾಡ್ತೀವಿ ಅಂತ ನಾವು ಪರ್ಟಿಕ್ಯುಲರ್ ಶೇಪ್ಸ್ ಆಗಿರ್ಬೋದು, ಹೇಗೆ ಅದನ್ನು ಅಪ್ಗ್ರೇಡ್ ಮಾಡ್ತೀವಿ ಅನ್ನೋದನ್ನು ಕಲ್ತ್ಕೋಬೋದು. ಸೊ ನಾನಿವಾಗ ನಿಮಗೆ ಮೀನಿಂಗ್ ಹೇಳಿದ್ದೀನಿ, ಅದೇನು ಹೇಗೆ ಒರಿಜಿನ್ ಆಯಿತು ಅಂತ ಹೇಳಿದ್ದೀನಿ. ಸೊ ಅದನ್ನು ನಾನು ಹೇಗೆ ಮಾಡಿದ್ದೀನಿ ಎಲ್ಲ ಬಾಟಲ್ಸ್ ಮೇಲೆ ಅಂತ ನಾನು ನಿಮ್ಗೊಂದು ತೋರಿಸಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂದರೆ ಎವ್ರಿ ಬಾಟಲ್ ಇಸ್ ಡಿಫ್ರೆಂಟ್. ಎಲ್ಲ ಬಾಟಲು ಡಿಫ್ರೆಂಟ್ ಶೇಪ್ಸಲ್ಲಿರುತ್ತೆ. ಆ ಡಿಫ್ರೆಂಟ್ ಶೇಪ್ಸ್ಗಳಿಗೂ ಕೂಡ ಮಂಡಲ್ ಆರ್ಟನ್ನು ಹೇಗೆ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಮಂಡಲ್ ಆರ್ಟ್ ಅಂದರೆ ರೌಂಡ್ ಸರ್ಕ್ಯುಲರ್ ಶೇಪ್ ಅಂತ. ಸೊ ಆ ಮಂಡಲ್ ಆರ್ಟನ್ನೇ ಹೇಗೆ ಪರ್ಟಿಕ್ಯುಲರ್ ಬಾಟಲಾಗಿ ಹೇಗೆ ನೀವು ಮಂಡಲ ಕ್ರಿಯೇಟ್ ಮಾಡ್ಬೋದು ಅಂತ ನನಗೊಂದು ಐಡಿಯಾ ಕೊಡ್ತೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅದನ್ನು ಕೂಡ ಬೇರೆ ಒಂದು ಬಾಟಲ್ಸ್ ಮೇಲೆ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಏನು ಮಾಡಿದ್ದೀನೋ ಅದನ್ನು ನಿಮ್ಗೆ ತೋರಿಸ್ಬೇಕು. ಸೊ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಲ್ಮೋಸ್ಟ್ ಇದೊಂದು ಕಂಪ್ಯೂಟರ್ ಟೇಬಲ್ ಇದು. ಈ ಕಂಪ್ಯೂಟರ್ ಟೇಬಲ್ ಮೇಲೆ ಎಲ್ಲ ಮಂಡಲ್ ಆರ್ಟ್ ನಾನು ಏನೇನು ಡಿಸೈನ್ ಮಾಡಿದ್ದೀನೋ ಬಾಟಲ್ಸ್ ಪ್ರತಿಯೊಂದು ಕೂಡ ನಾನಲ್ಲಿ ಅಸೆಂಬಲ್ ಮಾಡಿದ್ದೀನಿ. ಸೊ ನಾನು ಇದರಲ್ಲಿ ನಾನು ಫಸ್ಟ್ ಮಾಡಿದ್ದೊಂದು ಡಿಸೈನ್ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಈ ಒಂದು ಮಂಡಲ್ ಆರ್ಟ್ ಬಾಟಲ್ ಇದೆಯಲ್ಲ, ನಾನೇನು ಡಿಸೈನ್ ಮಾಡಿದ್ದೀನಿ ಇದನ್ನು ನಾನು ಮಂಡಲ್ ಆರ್ಟ್ ಟೂಲ್ಸನ್ನ ಯೂಸ್ ಮಾಡ್ಕೊಂಡು ಮಾಡಿರೋದಲ್ಲ. ಈ ನಾರ್ಮಲ್ ಪೇಂಟ್ ಬ್ರಷ್ ಇರುತ್ತಲ್ಲ, ಪೇಂಟ್ ಬ್ರಷ್ ಬ್ಯಾಕ್ ಸೈಡಲ್ಲಿರೋ ಒಂದು ಪಾಯಿಂಟೆಡ್ ಎಂಡ್ ಇರುತ್ತಲ್ಲ, ಆ ಎಂಡನ್ನು ಯೂಸ್ ಮಾಡಿಕೊಂಡು ಇದನ್ನು ನಾನು ಮಾಡಿರೋದು. ಇದು ಫಸ್ಟ್ ಬಾಟಲ್ ನಾನು ಮಂಡಲ್ ಆರ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ಬಂತು. ಅಷ್ಟೊಂದು ನೀವು ಕ್ಲಿಯರಾಗಿ ನೋಡೋದಾದರೆ ಅಷ್ಟು ಫಿನಿಶಿಂಗ್ ಕಾಣಿಸಲ್ಲ. ದಿಸ್ ಇಸ್ ಮೈ ಫಸ್ಟ್ ಬಾಟಲ್, ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಇದು ಒಂದು ರೆಕ್ಟಾಂಗಲ್ ಶೇಪ್, ಆ ಥರ ವರ್ಟಿಕಲ್ ಶೇಪಲ್ಲಿರುವಂಥ ಒಂದು ಬಾಟಲ್ಲು. ಸೊ ಅದಕ್ಕೆ ನಾನು ಹೇಗೆ ಮಂಡಲ್ ಆರ್ಟ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ, ಪ್ಯಾಟ್ರನ್ಸ್ ಎಲ್ಲ ನಾನು ಹೇಗೆ ತೊಗೊಂಡಿದ್ದೀನಿ, ಕಲರ್ ಕಾಂಬಿನೇಷನ್ ಹೇಗೆ ಮಾಡಿದ್ದೀನಿ. ಇದರಲ್ಲಿ ನಾನು ತುಂಬ ಕಲರ್ಸ್ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 3 to 4 ಕಲರ್ಸನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಬಾಟಲ್ ನೀವು ನೋಡ್ಬೋದು. ಈ ಒಂದು ಬಾಟಲ್ ಬಂದು ಆ್ಯಕ್ಚುಲಿ ಆಶೀರ್ವಾದ್ ಗೀ ಬಾಟಲ್ ಅದು. ಆ ಬಾಟಲ್ನ ನಾನು ಯೂಸ್ ಮಾಡಿರೋದು. ಆ್ಯಂಡ್ ಇದು ಅಷ್ಟೇ ಕೂಡ, ಇದು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಹತ್ತಿರದಿಂದ ನಾನು ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಸಿಮ್ಮೆಟ್ರಿಕಲ್ ಆಗಿದೆ. ಎಲ್ಲೂ ಕೂಡ ಒಂದು ಚೂರು ಗ್ಯಾಪ್ ಬಂದಿಲ್ಲ ಆ್ಯಂಡ್ ಯಾವುದು ಕೂಡ ಸಿಮ್ಮೆಟ್ರಿ ಮಿಸ್ ಆಗಿಲ್ಲ. ಸೊ ಈ ಥರ ಒಂದು ಡಿಸೈನ್ ಕ್ರಿಯೇಟ್ ಮಾಡೋದೇ ಮಂಡಲ್ ಆರ್ಟ್ ಅಂತ ನಾವು ಕರಿತೀವಿ. ಈ ಒಂದು ಎಲ್ಲ ನಾನು ಮಾಡಿರೋದು ಡಾಟ್ ಮಂಡಲ್ ಆರ್ಟ್.
ಸೊ ಈ ಬಾಟಲ್ ನೀವು ನೋಡ್ಬೋದು, ಇದು ಶೇಜ್ವಾನ್ ಚಟ್ನಿ ಬಾಟಲ್ ಇದು. ಸೊ ಇದು ಕಲರ್ ಕಾಂಬಿನೇಷನ್ ಒಂದು 2 to 3 ಕಲರ್ಸನ್ನು ಯೂಸ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ಪರ್ಲ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಪರ್ಲ್ಸ್ ಹಾಫ್ ಶೇಪ್ಡ್ ಪರ್ಲ್ಸ್ ಸಿಗುತ್ತಲ್ಲ, ಅದನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಅದು ಬಿಟ್ಟು ಇದು ಅಷ್ಟೇ, ಇದೊಂದು ಚಟ್ನಿ ಬಾಟಲ್ ಇದು. ಸೊ ಇದು ಕೂಡ ಖಾಲಿ ಆದಮೇಲೆ ನಾನು ಪೇಂಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಬಂದು, ಇದು ಕೂಡ ಒಂದು ಟ್ಯಾಬ್ಲೆಟ್ ಬಾಟಲ್ ಇದು. ಸೊ ಅದಕ್ಕೂ ಕೂಡ ನಾನು ಪುಟ್ಟದಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನೀವು ಡಿಸೈನ್ಸ್ ನೋಡ್ಬೋದು. ಎಲ್ಲ ಡಿಸೈನ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಅಂದರೆ ನೀವು ಪ್ಯಾಟರ್ನ್ಸ್ ಹೇಗೆ ನೀವು ಕ್ಯಾರಿ ಓವರ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ಮೇಲೆ ಹೇಗೆ ಕಲರ್ ಕಾಂಬಿನೇಷನ್ ಎದ್ದು ಕಾಣಿಸುತ್ತೆ, ಇದಕ್ಕೂ ತುಂಬಾ ಎದ್ದು ಕಾಣಿಸುತ್ತೆ ಆ್ಯಂಡ್ ತುಂಬಾ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಐ ಥಿಂಕ್ ಇದನ್ನು ನೀವು ಯಾವ ಬಾಟಲ್ ಅಂತ ಗೆಸ್ ಮಾಡಿ ಯಾರಾದರೂ, ಸ್ಪೆಸಿಫಿಕಲಿ ಈ ಬಾಟಲ್. ಪ್ಲೀಸ್ ಕಮೆಂಟ್ ಮಾಡಿ ಈ ಬಾಟಲ್ ಯಾವುದು ಅಂತ. ಆ್ಯಂಡ್ ಇದು ಬಂದು ದಿಸ್ ಬಾಟಲ್ ಆ್ಯಂಡ್ ಇದು ಬಂದು ಒಂದು ಟ್ಯಾಬ್ಲೆಟ್ ಬಾಟಲ್ ಅದು. ಆ ಟ್ಯಾಬ್ಲೆಟ್ ಬಾಟಲ್ನು ಕೂಡ ನಾನು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಮಾಡಿ ನಾನು ಈ ಥರ ಮಾಡಿದ್ದೀನಿ. ಸೊ ಮಂಡಲ್ ಆರ್ಟ್ ಅಂತ ಅಂದರೆ ನೀವು ಎಕ್ಸಾಕ್ಟ್ ಮಿಡಲ್ ಸೆಂಟರಿಂದನೇ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ಮಂಡಲನ ಯಾವ ಕಡೆಯಿಂದ ಕೂಡ ಬೇಕಾದರೂ ಶುರು ಮಾಡ್ಬೋದು, ಬಟ್ ಇಟ್ ಶುಡ್ ಕ್ರಿಯೇಟ್ ಅ ಮಂಡಲ. ಓಕೆ, ಅದು ಬಿಟ್ಟರೆ ಇಲ್ಲಿ ನೋಡಿ, ಇದು 1 ಸೆಕೆಂಡ್. ಇದು ನಾವು ಮಟ್ಕ ಐಸ್ ಕ್ರೀಮ್ ತಿಂತೀವಲ್ಲ, ಸೊ ಅದ್ರ ಮಟ್ಕ ಇದನ್ನ ಅದ್ರ ಮೇಲೆ ಮಾಡಿದ್ದೀನಿ ನಾನು. ಸೊ ಅದೇ ಅಲ್ಲಿ 2 ಇದೆ ಇಲ್ಲಿ. ಸೊ ಅಲ್ಲಿಂದ ಬರ್ತಾ ಇದೊಂದು ಶ್ಯಾಂಪೂ ಬಾಟಲ್, ಅದೊಂದು ಹೇರ್ ಕೇರ್ ಶ್ಯಾಂಪೂ ಬಾಟಲ್ ಇದು. ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಮಂಡಲ್ಸನ್ನ ಸ್ವಲ್ಪ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ಇಲ್ಲಿ ನೋಡಿ, ಈ ಒಂದು ಬಾಟಲು, ಇದು ನಾನು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಬಟ್ ಇದಕ್ಕೆ ನಾನು ಮಿರರ್ ಕುಂದನ್ಸ್ ಬರುತ್ತಲ್ವ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾನು ಡಾಟ್ ಮಂಡಲ್ ಆರ್ಟ್ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಮಿರರಲ್ಲಿ ಔಟ್ಪುಟ್ ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದಿದೆ ನೋಡಿ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ಗೆ ಯೆಲ್ಲೋ, ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ನೀವು ತುಂಬ ಹತ್ತಿರದಿಂದ ನೋಡೋದಾದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದು ಅಷ್ಟೇ, ಇದು ಕಂಪ್ಲೀಟ್ ಸಿಮೆಟ್ರಿಕಲ್ ಆಗಿದೆ. ಆ್ಯಂಡ್ ಇದು ಅಷ್ಟೇ ಕೂಡ, ಇದೊಂದು ಪಿಕ್ಕಲ್ ಬಾಟಲ್. ಇದು ಪಿಕ್ಕಲ್ ಬಾಟಲ್ಗೆ ನಾನು ಸ್ಕೈ ಬ್ಲೂ ಕಲರ್, ಪರ್ಪಲ್ ಆ್ಯಂಡ್ ಲೈಟ್ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟು ಮಾಡಿದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಟ್, ಇವಾಗ ಬಾಟಲ್ ಮೇಲೇ ಒಂದು ಸ್ವಲ್ಪ ಡಿಸೈನ್ಸ್ ಥರ ಇರುತ್ತೆ. ಸೊ ಆ ಡಿಸೈನ್ ಪ್ಯಾಟರ್ನ್ ಮೇಲೆ ನಾನು ಪಿಂಕ್ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಯೂಸ್ ಮಾಡ್ಕೊಂಡು ನಾನು ಮಾಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ನಾನು ಎಲ್ಲ ಕಡೆ ಮಂಡಲ್ ಕೊಟ್ಟಿದ್ದೀನಿ, ಬಟ್ ಆ ಬಾಟಲ್ ಶೇಪ್ ಹೇಗಿದೆಯೋ ಅದೇ ಥರ ರೆಪ್ರೆಸೆಂಟ್ ಮಾಡ್ಕೊಂಡು ನಾನು ಮಂಡಲ್ ಆರ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೇನು ಮಾಡ್ತಿರೋ ಅದ್ರಲ್ಲಿ ಮಂಡಲ್ ಆರ್ಟ್ ಕೂಡ ಕ್ರಿಯೇಟ್ ಆಗಬೇಕು, ಆ ಬಾಡಿ ಶೇಪ್ ಕೂಡ ಅದೇ ಥರ ಫಿಲ್ ಆಗಬೇಕು. ಇದು ತುಂಬ ಚೆನ್ನಾಗಿದೆ ನೋಡಿ, ಈ ಕಲರ್ ಕಾಂಬಿನೇಷನ್ನು ಯೆಲ್ಲೋ ವಿತ್ ತುಂಬ ಚೆನ್ನಾಗಿದೆ ನೋಡಿ, ಈ ಕಲರ್ ಕಾಂಬಿನೇಷನ್ನು ಯೆಲ್ಲೋ ವಿತ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ. ಓಕೆ, ಇಲ್ಲೊಂದು ಈ ಟೇಬಲ್ ಪಕ್ಕದಲ್ಲೇ ಒಂದು ಶೂ ರ್ಯಾಕ್ ಇದೆ. ಅದ್ರ ಮೇಲ್ಗಡೆ ಸ್ವಲ್ಪ ಪಾಟ್ಸ್ ಆ್ಯಂಡ್ ಮಂಡಲ್ ಆರ್ಟ್ ಬಾಟಲ್ಸ್ ಮಾಡಿರೋದಿಟ್ಟಿದ್ದೀನಿ. ಆ್ಯಂಡ್ ಇದು ಕೂಡ ಗೆಸ್ ಮಾಡಿ, ಐ ಥಿಂಕ್ ಇದು ಕೆಚಪ್ ಬಾಟಲ್ಲೇ ಇದು ಕೂಡ. ಸೊ ಇದರಲ್ಲೂ ಕೂಡ ನಾನು ಸಿಮೆಟ್ರಿ ಮಾಡಿದ್ದೀನಿ. ಐ ಮೀನ್ ಮಂಡಲ್ ಆರ್ಟ್ ವಿತ್ ಗೋಲ್ಡ್ ಆ್ಯಂಡ್ ಲೈಟ್ ಮರೂನ್ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ. ಇದು ಅಷ್ಟೇ, ಸ್ವಲ್ಪ ಪ್ಯಾಟರ್ನ್ಸ್ ಡಿಫರ್ ಆಗಿರುತ್ತೆ. ಇಟ್ಸ್ ಆಲ್ ಲೈಕ್ ಮಿಕ್ಸ್ಚರ್ ಆಫ್ ಕಲರ್ಸ್ ಆನ್ ವಾಟ್ ಬ್ಯಾಕ್ಗ್ರೌಂಡ್ ಯು ಆರ್ ಗಿವಿಂಗ್. ನಾನು ಯಾವ ಬ್ಯಾಕ್ಗ್ರೌಂಡ್ ಕೊಡ್ತೀರೋ ಅದ್ರ ಮೇಲೆ ಆಗುತ್ತೆ. ಸೊ ಅದ್ರ ಪಕ್ಕನೇ ಒಂದು ವುಡನ್ ಸ್ಟ್ಯಾಂಡ್ ಥರ ಇದೆ. ಸೊ ಈ ಬಾಟಲ್ಸ್ ನಿಮಗೆ ಗೊತ್ತಿರುತ್ತೆ ಏನಿದು ಅಂತ. ಚಾಕೋಲವಾ ಬರುತ್ತಲ್ಲ, ಚಾಕೋಲವಾ ಕೇಕ್ ಅಂತ ಬರುತ್ತಲ್ಲ, ಸೊ ಅದ್ರದ್ದು
ಸೊ ಅದಕ್ಕೆ ಕಂಪ್ಲೀಟ್ ಬ್ಯಾಗ್ ಕವರ್ ಮಾಡಿಲ್ಲ ನಾನು. ಸೊ ಫ್ರಂಟ್ ಪಾರ್ಟ್ ಮಾತ್ರ ಈ ಥರ ಡಿಸೈನ್ಸ್ ಕೊಟ್ಟಿದ್ದೀನಿ. ಸೊ ಈ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಆಮೇಲೆ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್, ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಇದೆ. ಇದು ಒಂದು ಮ್ಯಾಂಗೋ ಕರ್ಸ್ಟೆಡ್ ಅನಿಸುತ್ತೆ ಆ ಬಾಟಲ್, ಆ ಕಪ್ಸಿದು. ಸೊ ಅದಕ್ಕೂ ಕೂಡ ನಾನು ಡಿಸೈನ್ ಮಾಡಿ ಸಕ್ಯುಲೆಂಟ್ ಪ್ಲಾಂಟ್ಸ್ನ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಬಾಟಲ್ ನೋಡಿ. ಪ್ಲೀಸ್ ಇದನ್ನು ಕೂಡ ಗೆಸ್ ಮಾಡಿ ವಿಚ್ ಬಾಟಲ್ ಇಟ್ ಕ್ಯಾನ್ ಬಿ ಅಂತ. ಈ ಬಾಟಲ್ ಮತ್ತು ಈ ಬಾಟಲ್ ಯಾವುದ್ರದ್ದು ನಾನು ಯೂಸ್ ಮಾಡಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಆಗಲೇ. ಪ್ಲೀಸ್ ನೀವು ಕಮೆಂಟ್ ಮಾಡಿ ಅದ್ರ ಯಾವ ಬಾಟಲ್ ಅಂತ, ಸೊ ದಟ್ ನನಗೆ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಆ್ಯಂಡ್ ಇದು ಕೂಡ ಒಂದು ಟ್ಯಾಬ್ಲೆಟ್ ಬಾಟಲ್. ಇದು ಮತ್ತು ಇದು ಒಂದು ಟ್ಯಾಬ್ಲೆಟ್ ಬಾಟಲ್ನ ನಾನು ಈ ಥರ ರೀಕ್ರಿಯೇಟ್ ಮಾಡಿದ್ದೀನಿ ಯೂಸಿಂಗ್ ಅ ಮಂಡಲ್ ಆರ್ಟ್. ಈ ಬಾಟಲ್ಸ್ನು ಕೂಡ ನೀವು ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ನಾವು ಫ್ಯಾಬ್ರಿಕ್ ಪೇಂಟ್ಸ್ ಯೂಸ್ ಮಾಡ್ತೀವಲ್ವ, ಚಿಕ್ಕ ಚಿಕ್ಕದು ಫೆವಿಕ್ರಿಲ್ದಾಗಿರ್ಬೋದು, ಅದು ಒಳಗಡೆ ಇರೋ ಕಲರ್ ಖಾಲಿ ಆದಮೇಲೆ ನಾನು ಅದನ್ನು ಪೇಂಟ್ ಮಾಡಿ ಈ ಥರ ಇದೊಂದು ಡಿಸೈನ್ ಆಗುತ್ತೆ. ಹಾಫ್ ಮಂಡಲ್ ಆರ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಮಂಡಲ್ ಆರ್ಟ್ ವಿತ್ ಹಾಫ್ ಮಂಡಲ್ ಆರ್ಟ್ ಕಾರ್ನರ್ ಡಿಸೈನ್ಸ್ ಕೊಟ್ಟಿದ್ದೀನಿ. ಇದು ಹೀಗೆ. ಸೊ ಈ ಥರ ಒಂದು ಫಿಲಪ್ ಮಾಡಿದ್ದೀನಿ. ಸೊ ಪ್ಲೀಸ್ ಈ ಒಂದು ಬಾಟಲ್ನ ಕಮೆಂಟ್ ಮಾಡಿ ಯಾವ ಬಾಟಲ್ ಇರ್ಬೋದು ಅಂತ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಕಿಸಾನ್ ಜಾಮ್ ಬಾಟಲನ್ನು ಕ್ರಿಯೇಟ್ ಮಾಡಿರೋದು. ಇದು ಅಷ್ಟೇ ಕೆಚಪ್ ಬಾಟಲ್ ನಾನು ಅವಾಗ ತೋರಿಸಿದ್ನಲ್ಲ, ಅದೇ ಥರ ತುಂಬ ಮಾಡಿದ್ದೀನಿ ವಿತ್ ಡಿಫ್ರೆಂಟ್ ಕಾಂಬಿನೇಷನ್ಸ್. ಬೆಸ್ಟ್ ಪಾರ್ಟ್ ಇಸ್ ದಿಸ್ ಒನ್. ಸೊ ನಿಮಗೆ ಕಂಪ್ಲೀಟ್ ಒಂದು ಮಂಡಲ್ ಆರ್ಟ್ ಪಿಕ್ಚರೈಸ್ ನೋಡಬೇಕು, ಸ್ವಲ್ಪ ದೊಡ್ಡದಾಗಿ ನೋಡಬೇಕು ಅಂತಂದರೆ ಇದು. ಸೊ ಈ ಬಾಟಲ್ಸ್ ಎಲ್ಲ ನಾನು ಎಷ್ಟೊಂದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಸ್ಕೈ ಬ್ಲೂ ವಿತ್ ಗೋಲ್ಡ್ ಕಲರ್, ಇದು ಪಿಂಕ್ ವಿತ್ ಗೋಲ್ಡ್ ಕಲರ್. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ನಾನು ಮಾಡಿರೋದು. ಆ್ಯಂಡ್ ಇದು ಆಯಿಲ್ ಬಾಟಲ್. ನಾವು ಆಯಿಲ್ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದ್ರ ಕ್ಯಾಪ್ ಸ್ವಲ್ಪ ಮಿಸ್ ಆಯಿತು. ಸೊ ಅದಕ್ಕೆ ನಾನು ಈ ಥರದ್ದು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಫ್ ಮಂಡಲ್ ಆರ್ಟ್ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಂಡಲ್ ಆರ್ಟ್ ವಿತ್ ಹಾಫ್ ಮಂಡಲ್ ಆರ್ಟ್ಸ್ನ ಡಿಸೈನ್ ಮಾಡಿದ್ದೀನಿ ವಿತ್ ಡಿಫ್ರೆಂಟ್ ಕಾಂಬಿನೇಷನ್. ಸ್ಕೈ ಬ್ಲೂ ಇದೆ, ವೈಟ್ ಇದೆ, ಯೆಲ್ಲೋ ಕಲರ್ ಇದೆ. ಸೊ ಆ ಥರ ಕಾಂಬಿನೇಷನ್ಸಲ್ಲಿ ನಾನು ಮಾಡಿದ್ದೀನಿ. ಇದೊಂದು ಕೆಚಪ್ ಬಾಟಲ್. ಸೊ ಹಾಗೆ ಇಲ್ಲಿಗೆ ಬಂದರೆ ಇದು ಅಷ್ಟೇ. ಇದು ಒಂದು ಪಿಕ್ಕಲ್ ಬಾಟಲ್ ಇದು. ಆ್ಯಂಡ್ ಆಲ್ಮೋಸ್ಟ್ ನಾನು ಜಾಸ್ತಿ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ನೀವೇನಾದರೂ ಬೇರೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಮೇಲೆ ಬೇರೆ ಕಲರ್ ಹೇಗೆ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಂಡಲ್ ಆರ್ಟಲ್ಲಿ. ಯಾಕೆ ಅಂತಂದರೆ ನೀವು ಬ್ಯಾಕ್ಗ್ರೌಂಡ್ ಕೊಟ್ಟು ನೀವು ಡಿಫ್ರೆಂಟ್ ಕಾಂಬಿನೇಷನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಬಟ್ ಕಂಪ್ಲೀಟ್ ಬ್ಲ್ಯಾಕೇ ಕೊಡ್ತಾ ಇದ್ದರೆ ಇಟ್ ವಿಲ್ ಬಿ ನಾಟ್ ಫೈನ್. ಸೊ ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ ಬ್ಯಾಕ್ಗ್ರೌಂಡ್ ಕೊಟ್ಟು ಮರೂನ್ ವಿತ್ ಸ್ಕಿನ್ ಶೇಡೆಲ್ಲ ಸ್ವಲ್ಪ ಎನ್ಹ್ಯಾನ್ಸ್ ಕಲರ್ನ ನಾನು ಮಂಡಲ್ ಆರ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದು ಈ ಒಂದು ಬಾಟಲ್ ಆರ್ಟ್ ನೋಡಿ. ಇದು ಬಂದು ಸಾಸ್ ಬಾಟಲ್, ಐ ಥಿಂಕ್ ಅದು ಚಿಲ್ಲಿ ಸಾಸ್ ಆರ್ ಸೋಯಾ ಸಾಸ್ ಬಾಟಲ್ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಈ ಥರ ಡಾರ್ಕ್ ಬ್ಲೂ, ನೆವಿ ಬ್ಲೂ ಆ್ಯಂಡ್ ವೈಟ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಇದು ಈ ಕಾಂಬಿನೇಷನ್ ನೋಡಿ ನೀವು. ಸೊ ಇದೇ ಥರ ಬಾಟಲ್ ಅಲ್ಲಿ ಇನ್ನೊಂದು ತೋರಿಸ್ತೆ ನಾನು ನಿಮಗೆ. ಸೊ ಅಲ್ಲಿ ಹಾಫ್ ಮಂಡಲ್ ಆರ್ಟ್ ಮಾಡಿದ್ದೀನಿ ಹೀಗೆ. ಸೊ ಇಲ್ಲಿ 2 ಮಂಡಲ್ ಆರ್ಟ್ಸ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಮಂಡಲ್ ಆರ್ಟ್ ನಾನು ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಇಲ್ಲಿ ನಾನು ಯಾವುದು ಮಂಡಲ್ ಆರ್ಟ್ನ ಸ್ಪ್ಲಿಟ್ ಮಾಡಿಲ್ಲ. ಇಲ್ಲಿ ಬಿಟ್ಟರೆ ಎಲ್ಲ ಕಡೆ ಮಂಡಲ್ ಆರ್ಟ್ ಫಿನಿಶಿಂಗ್ ನಾನು ಕೊಟ್ಟಿದ್ದೀನಿ. ಬಾಟಲ್ ಸೈಜ್ ಹೇಗಿರುತ್ತೋ ಅದೇ ಥರ ಮಂಡಲ್ ಆರ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಹೌ ಯು ಕ್ರಿಯೇಟಿವ್ ಮಂಡಲ್ ಆರ್ಟ್ ಅನ್ನೋ ಬಾಟಲ್ ಅನ್ನೋದು ಮುಖ್ಯ ಆಗುತ್ತೆ. ಅದು ಬಿಟ್ಟರೆ ಈ ಬಾಟಲ್ ಒಂದು ಗೆಸ್ ಮಾಡಿ ನಾನೇ ಹೇಳ್ಬಿಡ್ತೀನಿ. ದಿಸ್ ಇಸ್ ನಾವು ನಂದಿನಿ ಮಿಲ್ಕ್ ಪಾರ್ಲರಲ್ಲಿ ಬಾದಾಮ್ ಮಿಲ್ಕ್ ಕುಡಿತೀವಲ್ಲ, ಅದು ಆ ಬಾಟಲ್ ಇದು. ಇದು ಒಂದು ಟ್ಯಾಬ್ಲೆಟ್ ಬಾಟಲ್. ಇದು ಕ್ಲಿಕ್ಸ್ AC ಅಂತ ಹೇಳ್ತೀವಲ್ಲ ಟ್ಯಾಬ್ಲೆಟ್, ಅದ್ರದ್ದು. ಇದು ಅಷ್ಟೇ. ಆ್ಯಂಡ್ ಇದು ವಿತ್ ಪಿಂಕ್, ಲೈಟ್ ಪಿಂಕ್ ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ವಿತ್ ಅದೇ ಮರೂನ್ ಶೇಡಲ್ಲಿ ಕೊಟ್ಟಿದ್ದೀನಿ. ತುಂಬ ಎನ್ಹ್ಯಾನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಇಷ್ಟು ಬಾಟಲ್ಸು. ಸೊ ಇದು ಮನೆ ಒಳಗಡೆ ಶೋಕೇಶಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು ನೋಡಿ ಒಂದು ಪುಟ್ಟ ಬಾಟಲ್ಲು, ಅದಕ್ಕೆ ಯೆಲ್ಲೋ ವಿತ್
ವೈಟ್ ಆ್ಯಂಡ್ ಆರೆಂಜ್ ಕಲರ್ ಮಿಕ್ಸ್ಚರ್ ಕೊಟ್ಟಿದ್ದೀನಿ. ತುಂಬ ಚಿಕ್ಕ ಬಾಟಲ್ ಇಷ್ಟೇ ಬರುತ್ತೆ. ಸೊ ಈ ಥರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ಇದೆ ಸೇಮ್ ಅದೇ ಥರ ಬಟ್ ಡಿಫ್ರೆಂಟ್ ಡಿಸೈನ್ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಡಿಸೈನ್ ಕೂಡ ಡಿಫ್ರೆಂಟ್ ಇದೆ. ಗ್ರೀನ್ ಆ್ಯಂಡ್ ಪಿಂಕಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿ ಬಂದರೆ ಸೊ ಈ ಬಾಟಲ್ ನಾನು ಅಲ್ಲಿ ಕಂಪ್ಯೂಟರ್ ಸ್ಟ್ಯಾಂಡ್ ಮೇಲಿರೋ ಎಲ್ಲ ಬಾಟಲ್ಸಲ್ಲಿರೋ ಇದೇ ಥರ ಇನ್ನೊಂದು ಬಾಟಲ್ ಇದೆ. ಅದನ್ನ ನಾನು ನಿಮ್ಗೆ ಗೆಸ್ ಮಾಡೋದಕ್ಕೆ ಹೇಳಿದ್ದೀನಿ ಯಾವ ಬಾಟಲ್ ಅದು ಅಂತ ಪ್ಲೀಸ್. ಅದ್ರಲ್ಲಿ ಕ್ಯಾಪ್ ಇಲ್ಲ, ಇದ್ರಲ್ಲಿ ಕ್ಯಾಪ್ ಇದೆ. ಸೊ ಈ ಕ್ಯಾಪ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಬಾಟಲ್ ಅಂತ. ಸೊ ಅದು ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಯಾವ ಥರ ಇದೆ ಅಂತ. ಸೊ ದಿಸ್ ಒನ್ ಆ್ಯಂಡ್ ಇದು ನೀನು ತುಂಬ ಹತ್ತಿರದಿಂದ ತೋರಿಸ್ತೀನಿ. ಕಂಪ್ಲೀಟ್ ರೆಪ್ರೆಸೆಂಟ್ ಸರ್ಕ್ಯುಲರ್ ವೇ ಅಲ್ಲಿ ಆ ಥರ ಕೊಟ್ಟಿದ್ದೀನಿ. ನೋಡಿ ನೆಕ್ಸ್ಟ್ ಇದು ಒಂದು ಮಂಡಲ ಆರ್ಟ್ ನಾನು ಮಾಡಿರೋದು. ಸೊ ಇದು ಕ್ಯಾನ್ವಾಸ್ ಬೋರ್ಡ್. ಈ ಬೋರ್ಡ್ ಇದೆಯಲ್ವಾ ಇದನ್ನು ನಾವು ಕ್ಯಾನ್ವಾಸ್ ಬೋರ್ಡ್ ಅಂತ ಕರಿತೀವಿ. ಇದು ಡಿಫ್ರೆಂಟ್ ಸೈಜಸಲ್ಲೂ ಅಥವಾ ಶೇಪ್ಸಲ್ಲೂ ಬರುತ್ತೆ. ಇದಕ್ಕಿಂತ ತುಂಬ ದೊಡ್ಡದಾಗೂ ಬರುತ್ತೆ, ಇದಕ್ಕಿಂತ ಚಿಕ್ಕದಾಗೂ ಬರುತ್ತೆ. ನಾನು ಈ ಒಂದು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ತೊಗೊಂಡು ನಾನು ಈ ಥರ ಮಂಡಲ ಆರ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇದರಲ್ಲಿ ಮೆಷರ್ಮೆಂಟ್ಸ್ ತೊಗೋಬೇಕಾಗುತ್ತೆ. ಲೈಕ್ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟನ್ನು ನಾವು ನೋಡಿಕೊಂಡು ಮೆಷರ್ಮೆಂಟ್ ತೊಗೊಂಡು ಇದನ್ನು ಮಾಡಬೇಕಾಗುತ್ತೆ. ಲೈಕ್ ನಾವು ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ವಿ ಕ್ಯಾನ್ ಡೂ ಲೈಕ್ ದ್ಯಾಟ್ ಇಟ್ಸ್ ಸೆಲ್ಫ್. ಬಟ್ ಸ್ವಲ್ಪ ಇವಾಗ ಕಲಿತಾ ಇರೋರು ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಥವಾ ಹೇಗೆ ಮೆಷರ್ ಮಾಡಿ ಎಕ್ಸಾಕ್ಟ್ ಸೆಂಟರಿಂದ ಹೇಗೆ ಡಿಸೈನ್ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇದೊಂದು ನಾನೇನೇನು ಆರ್ಟ್ ಮಾಡಿದ್ದೀನಿ ಅನ್ನೋದೊಂದು ಗ್ಲಿಮ್ಸ್ ಆಗಿರುತ್ತೆ. ಸೊ ಇದು ಕ್ಯಾನ್ವಾಸ್ ಮೇಲೆ ಮಾಡಿರುವಂಥದ್ದು. ನಾನು ಕ್ಯಾನ್ವಾಸ್ ಮೇಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅದು ಬಿಟ್ಟರೆ ಇಲ್ಲಿ ಎಷ್ಟೊಂದು ಬಾಟಲ್ಸನ್ನು ನಾನು ಪೇಂಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕೂಡ ನಾನು ಮಾಡಬೇಕು ಇನ್ನು. ಸೊ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೆಕ್ಸ್ಟು ಮಾಡುವಾಗ. ಸೊ ನೀವು ಇಷ್ಟೊತ್ತವರೆಗೂ ಏನೇನು ಬಾಟಲ್ಸ್ ಡಿಫ್ರೆಂಟ್ ಬಾಟಲ್ಸ್ಗೆ ಯಾವ ಥರ ಶೇಪ್ಸಲ್ಲಿ ನಾನು ಮಂಡಲ ಆರ್ಟ್ ಫಿಲ್ ಮಾಡಿದ್ದೀನಿ, ಕಲರ್ ಕಾಂಬಿನೇಷನ್ಸ್ ಹೇಗೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿದ್ರಿ. ಡೆಫಿನೆಟ್ಲಿ ಇದು ನಿಮಗೆ ಇಷ್ಟ ಆಗುತ್ತೆ. ಪ್ಯಾಟರ್ನ್ಸ್ ಹೇಗೆ ನಾನು ಮಾಡಿದ್ದೀನಿ, ಡಿಫ್ರೆಂಟ್ ಬಾಟಲ್ ಶೇಪ್ಸ್ಗೆ ಹೇಗೆ ನಾನು ರಿಸೆಂಬಲ್ ಮಾಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆಬ್ವಿಯಸ್ಲಿ ನನ್ನ ಹತ್ರ ಇನ್ನೂ ತುಂಬ ಬಾಟಲ್ಸ್ ಇದೆ. ಅದಕ್ಕೆಲ್ಲ ನಾನು ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮೆಷರ್ಮೆಂಟ್ಸ್ ತೊಗೊಳ್ಳೋದು, ಕಲರ್ ಕಾಂಬಿನೇಷನ್ನ ಹೇಗೆ ಎನ್ಹ್ಯಾನ್ಸ್ ಮಾಡಿ ಅದ್ರ ಮೇಲೆ ರೆಸೆಂಬಲ್ ಮಾಡೋದು ಅನ್ನೋದನ್ನು ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ ಒಂದು ಮಂಡಲ ಆರ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು, ಅದು ಒರಿಜಿನೇಷನ್ ಆಗಿರ್ಬೋದು, ಹೇಗೆ ಡಿಫ್ರೆಂಟ್ ಬಾಟಲ್ಸ್ಗೆ ಡಿಫ್ರೆಂಟ್ ಶೇಪ್ಸ್ ಇರೋ ಬಾಟಲ್ಸ್ಗೆ ಹೇಗೆ ಮಂಡಲ ಆರ್ಟ್ನ ಕವರ್ ಅಪ್ ಮಾಡೋದು ಅನ್ನೋದನ್ನು ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಡು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೂ ಕೂಡ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.